ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಜೊತೆಗೆ ಚಿಕ್ಕ ಮಕ್ಕಳಿಗೆ ಶಿಶು ಪಾಲನಾ ಕೇಂದ್ರ ಮಾಡುವ ಮೂಲಕ ಪಾಲಕರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಇಂಥ ಯೋಜನೆಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಶಸ್ವಿ ಆಗಿದ್ದು ಇತರ ಜಿಲ್ಲೆಗೆ ಮಾದರಿಯಾಗಿದೆ. ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡಲಾಗುತ್ತದೆ. ಆದರೆ ಕೆಲಸಕ್ಕೆ ಹೋದಾಗ ತಮ್ಮ ಮಕ್ಕಳಿಗೆ ಎಲ್ಲಿ ಇರಬೇಕು ಎಂಬ ಚಿಂತೆ ಮಾಡುವ ಪಾಲಕರಿಗೆ ಸರ್ಕಾರ ಆಶಾದಾಯಕ ಮೂಡಿಸಿದೆ. ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಶಿಶು ಪಾಲನಾ ಕೇಂದ್ರ ತೆರೆಯಲಾಗಿದೆ. ಬಾಗಲಕೋಟೆಯ ಜಿಲ್ಲೆಯಲ್ಲಿ ಒಟ್ಟು 157 ಶಿಶು ಪಾಲನಾ ಕೇಂದ್ರ ತೆರೆಯಲಾಗಿದ್ದು, ಗುಳೇದಗುಡ್ಡ ತಾಲೂಕಿನ ಕೋಟೆಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಗಮನ ಸೆಳೆಯುವಂತೆ ಮಾಡಲಾಗಿದೆ. ಜಿಲ್ಲಾ ಪಂಚಾಯತಿಯಿಂದ 1 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಮಕ್ಕಳಿಗೆ ಡ್ರೆಸ್ ನೀಡುವ ಜೊತೆಗೆ ಆಹಾರ ಹಾಗೂ ಆಟಿಕೆ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಪ್ರತಿನಿತ್ಯ ಚಿಕ್ಕ ಮಕ್ಕಳಿಗೆ ವಿವಿಧ ಬಗೆಯ ಆಹಾರ ದಿನಸು ಸೇರಿದಂತೆ ಮೊಟ್ಟೆ, ಹಾಲು ನೀಡಿ ಪಾಲಕರು ಕೆಲಸ ಮಾಡಿ ಬರುವವರೆಗೂ ಜೋಪಾನ ಮಾಡಲಾಗುತ್ತಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅವರ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಊಟೋಪಚಾರದ ವ್ಯವಸ್ಥೆ ಮತ್ತು ನೋಡ್ಕೊಳ್ಳಿಕ್ಕೆ ಅವರಿಗೆ ಕೆಲಸದ ಸಮಯದಲ್ಲಿ ಅನುಕೂಲಕರವಾಗಲಿ ಅಂತ ಹೇಳಿ ಕೂಸಿನ ಮನೆಯನ್ನು ಒಂದು ಯೋಜನೆ ಪ್ರಾರಂಭ ಮಾಡಲಾಗಿದೆ. ಇದು ರಾಜ್ಯಾದ್ಯಂತ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 157 ಕೇಂದ್ರಗಳಲ್ಲಿ ಕೂಸಿನ ಮನೆ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ. ಅಲ್ಲಿ ಮುಖ್ಯವಾಗಿ 6 ತಿಂಗಳಿಂದ 3 ವರ್ಷದವರೆಗೆ ಏನು ಸಣ್ಣ ಮಕ್ಕಳು ಇರ್ತಾರೆ ಅವರನ್ನು ಆ ಒಂದು ಕೇಂದ್ರಕ್ಕೆ ಕರ್ಕೊಂಡ್ಬಂದು ಬಿಡಲಾಗ್ತದೆ. ಅಲ್ಲಿ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ಸನ್ನು ನಾವು ನೇಮಕ ಮಾಡಿ ಅವರ ಮುಖಾಂತರ ಆ ಮಕ್ಕಳನ್ನು ಆರೈಕೆಯನ್ನು ಕೆಲಸವನ್ನು ಮಾಡಲಾಗ್ತದೆ. ಅವರಿಗೆ ಅಲ್ಲಿ ಊಟೋಪಚಾರದ ವ್ಯವಸ್ಥೆ ಅಂದರೆ ಅವರಿಗೆ ಬೇಕಾದಂಥ ಉಪ್ಪಿಟ್ಟು ಮಾಡೋದು ಮತ್ತು ಬೇರೆ ಬೇರೆ ಐಟಮ್ಸ್ ಮೆನುವನ್ನು ಫಿಕ್ಸ್ ಮಾಡಿದ್ದೀವಿ. ಆ ಮೆನು ಪ್ರಕಾರ ಆಹಾರದ ಸಾಮಗ್ರಿಗಳನ್ನ ಅಲ್ಲಿ ಸರಬರಾಜು ಮಾಡಿ ಆಹಾರವನ್ನು ತಯಾರು ಮಾಡಿ ಅವರಿಗೆ ನೀಡಲಾಗ್ತದೆ. ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅನುಕೂಲಕರವಾಗಲಿ, ಅಂದರೆ ಅವ್ರ ಮನೆಯಲ್ಲಿ ಮಕ್ಕಳು ಬೇರೆ ಕಡೆ ಹೆಂಗೆ ಬಿಟ್ಟು ಹೋಗೋದು, ಕೆಲಸ ಮಾಡಲಿಕ್ಕೆ ಸಮಸ್ಯೆ ಆಗ್ತದಂತ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. ಎಲ್ಲ ಕೇಂದ್ರಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಸೊಗಸಾಗಿ ಈ ಯೋಜನೆ ಅನುಷ್ಠಾನ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ. ಸುಮಾರು 6 ತಿಂಗಳಿನ ವಯಸ್ಸಿನದಿಂದ ಹಿಡಿದು 3 ವರ್ಷದ ಮಕ್ಕಳಿಗೆ ಇಲ್ಲಿ ಪಾಲನೆ ಮಾಡಲಾಗುತ್ತಿದೆ. ಪಾಲಕರು ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗುವಾಗ ತಮ್ಮ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋಗುತ್ತಾರೆ. PDO ಸೇರಿದಂತೆ ಶಿಶುಪಾಲನಾ ಕೇಂದ್ರದ ಆರೈಕೆ ಮಾಡುವ ಸಿಬ್ಬಂದಿಗಳು ಮಕ್ಕಳಿಗೆ ಹಾಡು, ಕುಣಿತ, ಆಟ ಹಾಗೂ ನಿದ್ದೆ ಬಂದಾಗ ಜೋಳಿಗೆಗೆ ಹಾಕಿ ಹಾಡಿ ಮಲಗಿಸುತ್ತಾರೆ. ಕೋಟೆಕಲ್ ಗ್ರಾಮ ಪಂಚಾಯತಿ PDO ಆಗಿರುವಂಥ ಆರತಿ ಕ್ಷತ್ರಿ ಅವರ ಆಸಕ್ತಿಯಿಂದಾಗಿ ವಿವಿಧ ಬಗೆಯ ಆಟಿಕೆಗಳನ್ನು ಸೇರಿದಂತೆ ಇತರ ಸೌಲಭ್ಯಗಳನ್ನು ನೀಡಿ ಮಕ್ಕಳಿಗೆ ಜೋಪಾನ ಮಾಡಲಾಗುತ್ತದೆ. ಸುಮಾರು 15 ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರದಲ್ಲಿ ಜೋಪಾನ ಮಾಡಿ ಸಂಜೆ ಕೆಲಸ ಮಾಡಿಕೊಂಡು ಪಾಲಕರು ಬಂದಾಗ ವಾಪಸ್ಸು ಮನೆಗೆ ಕಳಿಸುತ್ತಾರೆ. ಇದರಿಂದ ಪಾಲಕರಿಗೆ ಸಾಕಷ್ಟು ಅನುಕೂಲವಾಗಿದೆ. ಈ ಯೋಜನೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಸದುಪಯೋಗವಾಗಿದ್ದು ಪಾಲಕರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಶಿಶು ಪಾಲನಾ ಕೇಂದ್ರವನ್ನು ಸ್ಟಾರ್ಟ್ ಮಾಡಲಾಗಿದೆ. 15 ಜನ ಮಕ್ಕಳು ಇರುತ್ತಾರೆ. ಇವರಿಗೆ ಪ್ರತಿದಿನ ಚಾರ್ಟ್ ಪ್ರಕಾರ ಆಹಾರವನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ಥರ ಆಟಿಕೆ ಸಾಮಾನುಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಅವರಿಗೆ ನೀಡಲಾಗಿದೆ. ಮತ್ತು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ವತಿಯಿಂದನೇ ಮಕ್ಕಳಿಗೆ ಯೂನಿಫಾರ್ಮ್ ಸಹಿತ ಕೊಡಿಸಲಾಗಿದೆ. ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ನಮಗೆ 1 ಲಕ್ಷ ಅನುದಾನ ಬಂದಿತ್ತು. ಆ ಅನುದಾನದಿಂದ ಟ್ರೆಜರಿ, ಆಮೇಲೆ ಟೇಬಲ್ಲು, ಆಟದ ಅಡಿಗೆ ಸಾಮಾನುಗಳನ್ನು ತರಿಸಲಾಗಿದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 1500 ಗ್ರಾಹಕಸ್ದವರು ಅಂದರೆ ಕೂಲಿ ಕಾರ್ಮಿಕರು ಜನ ಇದ್ದಾರೆ. ಅವರಿಗೆ ಕೂಲಿ ಮಾಡಲು ಹೋದಾಗ ಮಕ್ಕಳನ್ನು ನಮ್ಮ ಶಿಶುಪಾಲನಾ ಕೇಂದ್ರದಲ್ಲಿ ಬಂದು ಬಿಟ್ಟು ಹೋಗುತ್ತಾರೆ. ಆ ಮಕ್ಕಳನ್ನು ನಾವು ಬೆಳಗ್ಗೆ 9 ಗಂಟೆಯಿಂದ
ಮಧ್ಯಾಹ್ನ 4 ಗಂಟೆ ತನಕ ಅವರಿಗೆ ಊಟ ಮಾಡಿಸಿ ಮಲಗಿಸಿ ಸಾಯಂಕಾಲ ಅವ್ರನ್ನ ಮನೆಗೆ ಕಳಿಸಿಕೊಡಲಾಗುತ್ತದೆ. ಒಂಥರ ವೆರೈಟಿ ಚಾಟ್ ಪ್ರಕಾರ ಕೊಡ್ತೀವ್ರಿ. ಒಂದಿನ ಸಜ್ಜಕ ಕೊಡ್ತೀವಿ, ಹಾಲು ಕೊಡ್ತೀವಿ, ಮೊಟ್ಟೆ ಕೊಡ್ತೈತಿ, ಆಮೇಲೆ ದಾಲ್ ಕಿಚಡಿ ಮಾಡಿಕೊಡ್ತೀವ್ರಿ, ಮತ್ತು ಶೇಂಗಾ ಉಂಡಿ ಕೊಡ್ತೀವಿ, ಶೇಂಗಾ ಚಿಕ್ಕಿ ಶೇಂಗಾ ಉಂಡಿ ಕೊಡ್ತೀವಿ, ಮತ್ತು ರಾಗಿ ಗಂಜಿ ಮಾಡಿಕೊಡ್ತೀವಿ. ಈ ಥರ ವೆರೈಟಿ ದಿನಾಲೂ ಒಂದೊಂದು ಥರ ಊಟವನ್ನು ಅವರಿಗೆ ಮಕ್ಕಳಿಗೆ ಕೊಡಲಾಗುತ್ತದೆ. ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವ್ರಿ. ಕೂಲಿ ಕೆಲಸಕ್ಕೆ ಹೋದಾಗ 2-3 ಮಕ್ಕಳು ರೀ ನಮಗೆ. ಸಣ್ಣ ಮಕ್ಕಳಿದ್ದಾಗ ನಾವು ಕೆಲಸಕ್ಕೆ ಹೋಗಿದ್ದಿಲ್ಲ ರೀ. ಈ ಶಿಶುಪಾಲ ಕೇಂದ್ರ ಶಾಲೆಯಾಗಿಂದ ನಮ್ಗೆ ಭಾಳ ಅನುಕೂಲ ಆಗೈತೆ ರೀ. ಶಿಶುಪಾಲ ಕೇಂದ್ರ ಶಾಲೆಗಿಂದ ನಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗಾಕ ನಮಗೆ ಅನುಕೂಲ ಆಗೈತೆ ರೀ. ನಮ್ಮ ಮಕ್ಕಳು ಅವರು ಚೆಂದ ನೋಡ್ಕೊತಾರೆ. ಬೆಳಗ್ಗೆ ಶೇಂಗಾ ಉಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಮಾಡಿಸ್ತಾರೆ. ಊಟ ಮಾಡಿಸಿ ಮಲಗಿಸಿ ನಾವು ಬರೋ ಹೊತ್ತಿಗೆ ನಮ್ಮ ಮಕ್ಕಳ ಮನೆಗೆ ಬಿಟ್ಟು ಹೋಗ್ತಾರೆ. ನಮ್ಗೆ ಭಾಳ ಅನುಕೂಲ ಆಗೈತೆ ರೀ. ನಗರ ಪ್ರದೇಶಗಳಲ್ಲಿ ಶ್ರೀಮಂತ ಮಕ್ಕಳಿಗಾಗಿ ಹಣಕ್ಕಾಗಿ ಚೈಲ್ಡ್ ಕೇರ್ ಸೆಂಟರ್ ಅಂತ ಮಾಡಿರುತ್ತಾರೆ. ಶ್ರೀಮಂತರು ಮಕ್ಕಳಿಗೆ ಮಾತ್ರ ಹಂತಲ್ಲಿ ಅವಕಾಶ ಇರುತ್ತದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರ ಮಕ್ಕಳಿಗಾಗಿ ಸರ್ಕಾರ ಶಿಶು ಪಾಲನಾ ಕೇಂದ್ರ ಮಾಡಿ ಅನುಕೂಲ ಮಾಡಿಕೊಟ್ಟಿದೆ. PDO ಆರ್ತಿಕ್ ಕ್ಷೇತ್ರಿ ಅವರ ಆಸಕ್ತಿಯಿಂದಾಗಿ ಉತ್ತಮ ಸೌಲಭ್ಯ ನೀಡಿ ಇಡೀ ರಾಜ್ಯಕ್ಕೆ ಮಾದರಿಯನ್ನಾಗಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ.